9 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬಗೆಹರಿದಿಲ್ಲ ಸಿಎಂ ಕುರ್ಚಿಯ ಕದನ. ಸಿದ್ದರಾಮಯ್ಯ ಬಿಡ್ತಾ ಇಲ್ಲ, ಡಿಕೆಶಿಯು ಒಪ್ತಾ ಇಲ್ಲ. ಖರ್ಗೆ ಸಮ್ಮುಖದಲ್ಲಿ ಇವತ್ತು ಫೈನಲ್ ರೌಂಡ್ ಚರ್ಚೆ ನಡೆಯುತ್ತೆ. ಇಬ್ಬರನ್ನೂ ಮುಖಾಮುಖಿಯಾಗಿ ಕೂರಿಸಿ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ ಅವರು. 11 ಗಂಟೆಗೆ ಈಗ ಸಭೆ ಫಿಕ್ಸ್ ಆಗಿದೆ. ಸಿಎಂ ಆಯ್ಕೆಯ ಹೊಣೆಯನ್ನ ಖರ್ಗೆಗೆ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಮಧ್ಯಪ್ರವೇಶ ಮಾಡ್ತಿಲ್ಲ ಸೋನಿಯಾ ಗಾಂಧಿ. ಇವತ್ತು ಇಬ್ಬರನ್ನು ಮುಖಾಮುಖಿ ಕೂರಿಸಿ ತೀರ್ಮಾನವನ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್. ದೆಹಲಿಯ ಖರ್ಗೆ ನಿವಾಸದಲ್ಲಿ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಇದೆ. ಇವತ್ತೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಕಳೆದ 4 ದಿನಗಳಿಂದಲೂ ಜನ ಇದನ್ನೇ ನಿರೀಕ್ಷೆ ಮಾಡಿದ್ದಾರೆ. ಇವತ್ತು ಫೈನಲ್ ಆಗಬಹುದು, ಇವತ್ತು ಸಿಎಂ ಯಾರು ಅಂತ ಹೇಳಬಹುದು ಅಂತ ಹೇಳಿ. ಬಟ್ 4 ದಿನ ಆಯ್ತು. 13ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಕೂಡ ಕಾಂಗ್ರೆಸ್ ನಲ್ಲಿ ಸಿಎಂ ಯಾರು ಅನ್ನೋದನ್ನ ಇನ್ನೂ ಫೈನಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕ್ಲೈಮ್ಯಾಕ್ಸ್ ಇವತ್ತು ಕೊಡ್ತಾರೆ ಅಂತ ಕಾಯ್ತಾ ಇದ್ರೆ ಟ್ರೇಲರ್ ಮೇಲೆ ಟ್ರೇಲರ್, ಟೀಸರ್ ಬಿಡ್ತಾನೆ ಇದ್ದಾರೆ ಕಾಂಗ್ರೆಸ್ನವರು. ಈಗ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಹೊರಿಸಿದ್ದಾರೆ ಇದರ ಜವಾಬ್ದಾರಿಯನ್ನು. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಈಗ ಇವರಿಬ್ಬರ ಮಧ್ಯೆ ಸಂಧಾನವನ್ನ ಮಾಡಿಸಿ ಸಿಎಂ ಅನ್ನ ಇವತ್ತು ಘೋಷಣೆ ಮಾಡ್ತಾರ. ಮುಖಾಮುಖಿಯಾಗಿ ಕೂರಿಸ್ತಾರೆ. ಈಗ ಸೆಪರೇಟ್ ಆಗಿ ಮಾತನಾಡಿದ್ರು ನಿನ್ನೆ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಒಂದು 3/4 ಗಂಟೆಗೆ ಹೆಚ್ಚು ಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿಕೆಶಿ ಮಾತನಾಡಿದ್ರೆ, ಸಿದ್ದರಾಮಯ್ಯ ಅವರು 1.5 ಗಂಟೆಗೂ ಹೆಚ್ಚು ಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತಾಡಿದ್ರು. ಆನಂತರ ಸರಣಿ ನಾಯಕರನ್ನ ಮೀಟ್ ಮಾಡಿ ಸರಣಿ ಸಭೆಯನ್ನು ಮಾಡಿದ್ರು ಸಿದ್ದರಾಮಯ್ಯ ಅವರು. ಬಟ್ ಯಾವುದಕ್ಕೂ ಕೂಡ ಇನ್ನೂ ತೆರೆ ಬಿದ್ದಿಲ್ಲ. ಸಿದ್ದರಾಮಯ್ಯ ಅವರು ಆಗ್ತಾರಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರಾ? ಹೀಗೆ ನೂರಾರು ಪ್ರಶ್ನೆಗಳು ಇದೆ, ಕುತೂಹಲ ಇದೆ. ಯಾವ ರೀತಿಯಾಗಿ ಇಬ್ಬರನ್ನ ಕೂಡ ಮನವೊಲಿಸಿ ಯಾರಿಗೆ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಗುತ್ತಾ ಗೊತ್ತಿಲ್ಲ. ಬಟ್ ಒಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೊಂದಷ್ಟು ಉತ್ತರವನ್ನು ಹುಡುಕುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಕೊಟ್ರೆ ಏನೇನಿದೆ ಅನ್ನುವಂತಹ ನೋಡ್ತಾ ಹೋಗೋದಾದ್ರೆ, ಒಂದ್ ಕಡೆ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್. ಮೊದ್ಲಿಗೆ ನಾವು ಸಿದ್ದರಾಮಯ್ಯ ಅವರಿಗೆ ಪಟ್ಟ ಕೊಡದಿದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸಿಎಂ ಪಟ್ಟ ಕೊಡದಿದ್ರೆ ಏನೇನ್ ಆಗಬಹುದು ಅಂತ ನೋಡಿದ್ರೆ, ಪಕ್ಷ ಸಂಘಟನೆ ಮಾಡಿದ್ರು ಬೆಂಬಲ ಸಿಗೋದು ಇವರಿಗೆ ಕಷ್ಟ ಅಂತ ಹೇಳಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರಿಗೆ ಆದಂತಹ ಸ್ಥಿತಿ ಇದೆಯಲ್ಲ, ಅದೇ ಸಿದ್ದರಾಮಯ್ಯ ಅವರಿಗೆ ಆಗಿದೆ ಅಂತ ಮುಖ ತೋರಿಸಿ ಮತವನ್ನ ಪಡೆದ್ರು. ಆನಂತರ ಅಲ್ಲಿ ಸಿಎಂ ಕೊಡ್ತಾ ಇಲ್ಲ. ಅಹಿಂದ ಮತಗಳು ಸಂಪೂರ್ಣವಾಗಿ ವಿಭಜನೆ ಆಗುವಂತಹ ಸಾಧ್ಯತೆ, ಬಹುತೇಕ ಶಾಸಕರು ಅಸಮಾಧಾನವನ್ನೇ ತೋರುವಂತಹ ಸಾಧ್ಯತೆ. ಪಟ್ಟ ಕೊಡದಿದ್ರೆ ಸುಮ್ಮನೆ ಕೂರುವ ಜಾಯಮಾನ ಅಂತೂ ಸಿದ್ದರಾಮಯ್ಯದ ಅಲ್ಲ. ಒಂದು ವೇಳೆ ಸಿದ್ದರಾಮಯ್ಯವನ್ನ ನಿರೀಕ್ಷಿಸಿದ್ರೆ, ಆಗ ಅವರನ್ನ ಏನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ, ಆಗ ಸಿದ್ದರಾಮಯ್ಯ ಅವರು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಅವರು ಯಾವುದೇ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ಅವರು ಮೌನಕ್ಕೆ ಶರಣಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕುರ್ಚಿ ಕಿತ್ತಾಟದಲ್ಲಿ ಇವರಿಬ್ಬರ ಪಟ್ಟು ಏನು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವರ ಪಟ್ಟು, ಸಿದ್ದರಾಮಯ್ಯ ಅವರ ಪಟ್ಟನ್ನ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬಾರ್ದು ಅಂತ ಹೇಳಿ ಮೊನ್ನೆಯಿಂದಲೂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮೊದಲ ದಿನ ಸುಮ್ಮನಾದ್ರು, ನಿನ್ನೆ ಅವರ ಬೆಳವಣಿಗೆ ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಅದೇ ರೀತಿಗೆ ಪಕ್ಷ ಸಂಘಟಿಸಿದ್ದೇನೆ, ನನ್ನನ್ನೇ ಸಿಎಂ ಮಾಡಿ ಅಂತ ಅವ್ರು ಹೇಳಿದ್ರೆ, ಅತಿ ಹೆಚ್ಚು ಶಾಸಕರ ಬೆಂಬಲ ನನಗೆ ಇದೆ. ಮೊನ್ನೆ ಶಾಸಕಾಂಗ ಪಕ್ಷದ ಮೀಟಿಂಗ್ ಮಾಡಿದ್ರಲ್ಲ, ಅಲ್ಲಿ ಶಾಸಕರ ಅಭಿಪ್ರಾಯ ನೀವು ಪಡ್ಕೊಂಡಿದ್ರಲ್ಲ, ಅಲ್ಲಿ ಹೆಚ್ಚು ಬೆಂಬಲ ನನಗೆ ಇದೆ. ಹಾಗಾಗಿ ಏನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ನಿರ್ಧಾರವನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ ನಾನು, ಯಾಕಂದ್ರೆ ಜೈಲಿನಿಂದ ಬಂದ ಮೇಲೆ ನಾನು ಹೆಚ್ಚು ಪಕ್ಷ ಸಂಘಟನೆ ಮಾಡಿದ್ದೇನೆ, ಆರ್ಥಿಕವಾಗಿ ಅನೇಕರಿಗೆ ನಾನು ಸಪೋರ್ಟ್ ಮಾಡಿದ್ದೇನೆ, ಸಂಪನ್ಮೂಲವನ್ನ ಕ್ರೋಢೀಕರಿಸಿ ಕೊಟ್ಟಿದ್ದೇನೆ, ಹೀಗಾಗಿ ನನ್ನನ್ನೇ ಸಿಎಂ ಮಾಡಿ ಅನ್ನೋದು ಡಿಕೆಶಿ ಅವರ ಪಟ್ಟಾದ್ರೆ, ಅತಿ ಹೆಚ್ಚು ಶಾಸಕರು ನನ್ನ ಪರವಾಗಿ ಒಲವನ್ನ ತೋರಿಸಿದ್ದಾರೆ. ನೀವು ಆಲ್ರೆಡಿ ಗುಪ್ತ ಮತದಾನ ಮಾಡಿದ್ರಲ್ಲ, ಆ ಗುಪ್ತ ಮತದಾನದಲ್ಲಿ ಏನಾಯ್ತು, ಶಾಸಕರು ಯಾರ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನ ನೀವು ಮೊದಲು ತಿಳ್ಕೊಳ್ಳಿ. ಆ ನಂತರ ನೀವು ಯಾರನ್ನ ಸಿಎಂ ಮಾಡಬೇಕು ಅನ್ನೋದನ್ನ ಹೇಳಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾರ ಪರವಾಗಿ ಇದೆ ಅನ್ನೋದು ಸಿದ್ದರಾಮಯ್ಯ ಅವರ ವಾದ ಆದ್ರೆ, ಡಿಕೆಶಿ ಹೇಳ್ತಾ ಇರೋದು ನೀವು ಸಿಎಂ ಆಗೋದಾದ್ರೆ ಬೆಂಬಲ ನಾನು ಕೊಡ್ತೀನಿ. ಇದು ಖರ್ಗೆಗೆ ಅವರು ಕೊಡ್ತಾ ಇರುವಂತಹ ಓಪನ್ ಆಫರ್. ಚುನಾವಣೆಗಿಂತ ಮುಂಚೆ ಈ ವಿಚಾರ ಬಹಳ ಚಾಲ್ತಿಯಲ್ಲಿ ಇದ್ದಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಖರ್ಗೆ ಏನಾದ್ರೂ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಸೊ ಈಗ ಡಿಕೆ ಶಿವಕುಮಾರ್ ನನ್ಗೆ ಸಿಗದಿದ್ರೆ ಬೇಡ, ಸಿದ್ದರಾಮಯ್ಯ ಅವರಿಗಂತೂ ಕೊಡ್ಲೇಬಾರ್ದು, ನೀವು ಆಗೋದಾದ್ರೆ ಆಗ್ಲಿ ಅಂತ. ಇನ್ನು ನಾನು ಅಥವಾ ನೀವು ಮೂರನೆಯವರು ಯಾರು ಬೇಡ, ನಾವಿಬ್ಬರೇ ಇದ್ರಲ್ಲಿ ಮೂರನೆಯವರು ಯಾರು ಬೇಡ ಅಂತ ಹೇಳಿದ್ರೆ
ಶಾಸಕರ ನಿರ್ಧಾರ ಏನಿದೆ ಅದರಂತೆ ನೀವು ನಡ್ಕೊಳ್ಳಿ ಅನ್ನೋದನ್ನ ಒಂದೇ ವಿಚಾರವನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಶಾಸಕರ ಬೆಂಬಲ ನನಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ಶಾಸಕರು ಆಲ್ರೆಡಿ ನನ್ನ ಪರವಾಗಿದ್ದಾರೆ. ಒಂದು ವೇಳೆ ಈಗ ನೀವು ಆತರ ಮಾಡ್ತಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ನೀವು ಶಾಸಕರ ಅಭಿಪ್ರಾಯವನ್ನ ಪಡ್ಕೊಂಡ್ರಿ ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇದುವೇ ದೊಡ್ಡ ಬಿಕ್ಕಟ್ಟಾಗಿರೋದು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಈಗ ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಕೊಡೋದಿದ್ರೆ ಏನಾಗ್ತದೆ